ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರಾಚ್ಯದಿಂದ ಅಂದ್ರೆ ಮಿಡಲ್ ಈಸ್ಟ್ ಏನಿದೆ ಈ ಜಾಗದಿಂದ ಮಹಾಯುದ್ಧ ಶುರು ಆಗುತ್ತೆ ಅನ್ನೋದು ಕಾಲಜ್ಞಾನಿಗಳು ಬರೆದಂತ ವಿಷಯ. ಅಂತದಕ್ಕೆ ಒಂದು ಸಿಚುಯೇಷನ್ ಈಗ ಕಾರಣ ಆಗ್ತಾ ಇದೆಯಾ ಏನು ಅನ್ನೋದಾದ್ರೆ, ಇರಾಕ್ ಮತ್ತೆ ಇಸ್ರೇಲ್ ಯುದ್ಧ ಸಣ್ಣದಾಗಿ ಶುರು ಆಯ್ತು, ಹಾಗೆ ತಣ್ಣು ಮಾಡಿದ್ರು ಕೂಡ. ಅದೇ ಯುದ್ಧ ಈಗ ದೊಡ್ಡ ಮಟ್ಟಕ್ಕೆ ಹೋಗೋ ಸ್ಟೇಜ್ ಅಲ್ಲಿ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಯಾಕೆ ಅಂದ್ರೆ ಯುದ್ಧಗಳು ಹೀಗೆ ಶುರು ಆಗ್ತಾ ಇದೆ, ಹಾಗೆ ತಣ್ಣಗಾಗ್ತಾ ಇದೆ. ಮತ್ತೆ ಯುದ್ಧ ಶುರು ಮಾಡ್ತೀವಿ ಅಂತ ಅಲ್ಲಿ ಅಧ್ಯಕ್ಷರುಗಳು ಅವರು ಇವರು ನಿಂತ್ಕೊಳ್ತಾರೆ, ಮತ್ತೆ ಹಾಗೆ ತಣ್ಣಗ್ ಮಾಡ್ತಾ ಇದ್ದಾರೆ. ಏನೋ ಒಂದು ನಡೀತಾ ಇದೆ, ನಮಗ್ ಗೊತ್ತಿಲ್ಲದೆ ಇರೋದು. ಅದೇನು ಅಂತ ಯಾರಿಗೂ ಕೂಡ ಇಲ್ಲಿ ತನಕ ಬಿಟ್ಟು ಕೊಟ್ಟಿಲ್ಲ. ಮೀಡಿಯಾಗಳು ಸುಮ್ಮನೆ ಹೀಗೆ ಸ್ಪ್ರೆಡ್ ಮಾಡ್ಬಿಡ್ತವೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳ್ಬಿಡ್ತಾರೆ ಅಂತಾನೆ ಕೆಲವಷ್ಟು ವಿಷಯಗಳನ್ನ ಆಚೆ ಬಿಟ್ಕೊಡ್ತಾ ಇಲ್ಲ. ಆದ್ರೂ ಒಳಗಡೆ ಅವ್ರು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ರಷ್ಯನ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಇಸ್ರೇಲ್ ಪ್ಲಸ್ ಇರಾಕ್ ಈ ಎರಡೂ ಕಡೆ ಇದ್ದಂತ ಅವರು ದೇಶದ ಎಂಬಾಸಿನಲ್ಲಿ ಕೆಲಸ ಮಾಡ್ತಾ ಇರೋರು, ಇನ್ನ ಬೇರೆಯವರು ದೇಶ ಬಿಟ್ಟು ವಾಪಸ್ಸು ನಮ್ಮ ದೇಶಕ್ಕೆ ಬಂದ್ಬಿಡಿ. ಅಂದ್ರೆ ವಲಸಿಗರು ನಮ್ಮ ದೇಶದಿಂದನೂ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಆ ದೇಶದ ವಲಸಿಗರು ಇಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರೋರು ಇಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರ್ಯಾರು ಇರ್ತೀರಾ ವಾಪಸ್ ನಮ್ಮ ದೇಶಕ್ಕೆ ಬಂದ್ಬಿಡಿ. ಅಂದ್ರೆ ಯುದ್ಧದ ಭೀತಿ ಅನ್ನೋದು ಕಾಡ್ತಾ ಇದೆ. ಈಗ ಇರಾಕ್ ಇಸ್ರೇಲ್ ಈ ಕಡೆ ಎಲ್ಲ ಇರಾಕ್ ಈ ಸರೌಂಡಿಂಗ್ ಅಲ್ಲೆಲ್ಲ ಯುದ್ಧದ ಭೀತಿ ಕಾಡೋದಕ್ಕೆ ಶುರುವಾಗಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ರಷ್ಯಾ ಏನ್ ಮಾಡಿದೆ, ಇಸ್ರೇಲ್ ಅಲ್ಲಿ ಅರ್ಜೆಂಟ್ ಆಗಿ ಅವ್ಯಾಕ್ಯುಯೇಷನ್ ಅಂದ್ರೆ ಈ ರಷ್ಯಾದವರು ಅಲ್ಲಿದ್ದವರು ವಾಪಸ್ ಬಂದ್ಬಿಡಿ ಅನ್ನೋದಕ್ಕೆ ಫ್ಲೈಟ್ಸ್ ಫೆಸಿಲಿಟಿ ಎಲ್ಲ ಗೌರ್ಮೆಂಟ್ ಕೊಟ್ಟು ಕರೆಸ್ಕೊಳ್ತಾ ಇದೆ. ಅಂದ್ರೆ ಏನಾದ್ರು ಆಗುತ್ತಾ ಗೊತ್ತಿಲ್ಲ. ಯಾಕೆ ಅಂದ್ರೆ ಇದು ಅಂತ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಈ ತರ ಎಷ್ಟೆಷ್ಟು ನ್ಯೂಸ್ಗಳು ಓಡಾಡ್ತಾ ಇದೆ. ಅದ್ರಲ್ಲಿ ಒಂದು ರೀಸೆಂಟ್ ಆಗಿ ಈ ವಿಡಿಯೋದಲ್ಲೂ ತೋರಿಸ್ತಾರೆ ನೋಡಿ. مصر في رفح يا جدعان. بص يا باشا، بص العرجاني، بص العرجاني اول العرجاني. ಇಲ್ಲಿ ಕಾಣಿಸ್ತಾ ಇರ್ಬೋದು ಟ್ಯಾಂಕರ್ಗಳು, ಬಾಂಬರ್ಸ್ ಗಾಡಿಗಳು ಎಲ್ಲ ಕೂಡ ಸಿದ್ಧ ಆಗಿ ನಿಂತಿದೆ. ಒಂದು ಪೋರ್ಷನ್ ಅಲ್ಲಿ ಇಸ್ರೇಲ್ ಬಾರ್ಡರ್ ಕಡೆ ಮುಖ ಮಾಡ್ಕೊಂಡು ನಿಂತಿದೆ. ಯಾಕೆ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಯುದ್ಧದ ಟೈಮ್ ನಲ್ಲಿ ಮಾತ್ರ ಈ ರೀತಿ ಟ್ಯಾಂಕರ್ಗಳನ್ನ ಆಗ್ಬೋದು, ಯುದ್ಧದ ಸಾಮಗ್ರಿಗಳನ್ನ ಆಗ್ಬೋದು ಆಚೆ ತೆಗಿತಾರೆ. ಆದ್ರೆ ಈಗ ಅಂತ ಯುದ್ಧಕ್ಕೆ ಸಾಕ್ಷಿಯಾಗಿದ್ಯಾ? ಇದೇ ರೀತಿ ಮಾತಾಡೋದಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಡೀತಾ ಇರೋ ಸಂಗತಿ ಏನು ಅಂದ್ರೆ, ಅಮೆರಿಕ ಇದ್ರಲ್ಲಿ ಎಲ್ಲಾ ಕಡೆ ಮೂಗು ತೂರಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ 50 ವರ್ಷದಿಂದ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಈ ಫ್ಲೈಟ್ ಈಗ ಕಾಣಿಸ್ಕೊಂಡಿದೆ. ಈ ಫ್ಲೈಟ್ ನ ಅವ್ರು ಕರೀತಾರೆ ಡೂಮ್ಸ್ ಡೇ ಫ್ಲೈಟ್ ಅಂತ ಕರೆದಿದ್ದಾರೆ. ಅಂದ್ರೆ ಪ್ರಪಂಚದ ಅಂತ್ಯದ ದಿನಗಳ ಫ್ಲೈಟ್ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ಈ ಫ್ಲೈಟ್ ಏನಾಗುತ್ತೆ, ನ್ಯೂಕ್ಲಿಯರ್ ಡಿಸ್ಟ್ರಕ್ಷನ್ ಆಗ್ಲಿ, ಬಾಂಬ್ಗಳು ಬೀಳಲಿ, ದೇಶಗಳ ಹಾಳಾಗ್ಲಿ, ಈ ಫ್ಲೈಟ್ ಅಮೆರಿಕ ಅಧ್ಯಕ್ಷರನ್ನ ಪ್ರಮುಖ ವ್ಯಕ್ತಿಗಳನ್ನ ಕಾಪಾಡೋ ಕೆಲಸ ಮಾಡುತ್ತೆ. 16 ದಿನ ಆಕಾಶದಲ್ಲಿ ಕಂಟಿನ್ಯೂಸ್ ಆಗಿ ಹಾರಾಡುವಂತ ಕೆಪಾಸಿಟಿ ಇದೆ. ಪ್ಲಸ್ ಸ್ಯಾಟಲೈಟ್ ಕಂಟ್ರೋಲ್ ಎಲ್ಲ ಇದರಿಂದನೇ ಮಾಡಬಹುದು ಅಂತ ಫೆಸಿಲಿಟಿಗಳನ್ನ ಈ ಫ್ಲೈಟ್ ಅಲ್ಲಿ ಮಾಡಿಟ್ಟಿದ್ದಾರೆ. ಅಂತ ಫ್ಲೈಟ್ ಇವಾಗ ಅಮೆರಿಕಾದಲ್ಲಿ ಮತ್ತೆ ಹಾರಾಡೋದಕ್ಕೆ ಶುರು ಮಾಡಿದೆ. ಇಷ್ಟು ವರ್ಷ ಈ ಫ್ಲೈಟ್ ಆಚೆಗೆ ತೆಗೆದಿರ್ಲಿಲ್ಲ, ಆದ್ರೆ ಇವತ್ತು ಈ ಫ್ಲೈಟ್ ಆಚೆ ಹಾರಾಡ್ತಾ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಮುಂದೆ ಒಂದು ದಿನ ಜಾಸ್ತಿ ದೂರ ಇಲ್ಲ ಅನ್ಸುತ್ತಾ. ಯಾಕೆ ಅಂದ್ರೆ ಮಹಾಯುದ್ಧ ನಡೆಯುವಾಗ ಮಾತ್ರ ತೆಗಿಬೇಕು ಅಂತ ಒಂದು ಪ್ಲಾನ್ ಮಾಡಿ ಇಂಥ ಫ್ಲೈಟ್ ನ ಡಿಸೈನ್ ಮಾಡಿದ್ರು. ಅಮೆರಿಕ ಅಧ್ಯಕ್ಷರನ್ನ ಕಾಪಾಡಬೇಕು, ಪ್ರಮುಖ ವ್ಯಕ್ತಿಗಳು ಅಂದ್ರೆ ಆ ಗೌರ್ಮೆಂಟ್ ರಿಲೇಟೆಡ್ ಆ ವ್ಯಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರನೇ ಈ ಫ್ಲೈಟ್ ಡಿಸೈನ್ ಮಾಡಿದ್ರು. ಎಂತ ನ್ಯೂಕ್ಲಿಯರ್ ಡಿಸಾಸ್ಟರ್ ಆದ್ರೂ ಕೂಡ ಇದಕ್ಕೆ ಇಂಪ್ಯಾಕ್ಟ್ ಏನು ಆಗೋದಿಲ್ಲ. ಆರಾಮಾಗಿ 16 ದಿನ ಆಕಾಶದಲ್ಲಿ ಹಾರಾಡುತ್ತೆ. ಅದೇ ಹೇಳಿದ್ದು, ಇದಕ್ಕೆ ಕಂಟಿನ್ಯೂಸ್ ಆಗಿ ಫ್ಯೂಯಲ್ ಕೂಡ ಇಂಜೆಕ್ಟ್ ಮಾಡಬಹುದು ಅಂತ ಫೆಸಿಲಿಟಿಗಳು ಇರುವಂತ ಒಂದು ಫ್ಲೈಟ್ ಒಂದು 40 ವರ್ಷಗಳಿಂದ ಆಚೆ ಕಾಣಿಸೇ ಇರ್ಲಿಲ್ಲ. ಈಗ ಒಂದು ವಾರದಿಂದ ಈಚೆ ಓಡಾಡ್ತಾ ಇದೆ. ಇದ್ರಲ್ಲಿ ಕೆಲಸಗಳು ಶುರುವಾಗಿದೆ. ಅಂದ್ರೆ ಮಹಾಯುದ್ಧಕ್ಕೆ ಸಮಯ ಹತ್ರ ಬಂತ ಅನ್ನೋ ಪ್ರಶ್ನೆನೇ ಹುಟ್ಟೋದು. ಯಾಕೆ ಅಂದ್ರೆ ಈ ಫ್ಲೈಟ್ ಹಾರಾಡೋದಕ್ಕೆ ಶುರು ಮಾಡಿರೋದ್ರಿಂದ. ಇದ್ರ ಜೊತೆಗೆ ಇನ್ನ ಬೇರೆ ದೇಶಗಳಲ್ಲೂ ಈಗ ಒಂದು 2 ವಾರದಿಂದ 3 ವಾರದಿಂದ ಈ ರೀತಿ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾನೆ ಇದ್ದಾರೆ. ಮಿಲಿಟರಿ ಅವರು ಕೂಡ Absolutely clear that Russia's hard power is something to fear. Sons and daughters, colleagues, veterans will all have a part to play, to build, to serve, and if necessary, to fight. And more families will know what sacrifice for our nation means. The Russian armed forces are now more than 1.1 million strong. We
should be under no illusions that Russia is a massive, increasingly technically sophisticated and now highly combat experienced military. But it's absolutely clear that Russia's hard power is something to fear. ಇಲ್ಲಿ UK ಗೌರ್ಮೆಂಟ್ ಮಿಲಿಟರಿ ಅಫಿಷಿಯಲ್ಸ್ ಹೇಳ್ತಾ ಇರೋದು ಅದೇ, ಮುಂದೆ ಒಂದು ದಿನ ರಷ್ಯಾ ಜೊತೆ ಯುದ್ಧ ಮಾಡಬೇಕಾಗಬಹುದು. ಅದನ್ನೇ ಹೇಳಿದ್ದು, ಈ ಕಡೆ ನ್ಯಾಟೋ ಕಂಟ್ರಿಗಳೆಲ್ಲ ಸೇರ್ಕೊಂಡು ಅಮೆರಿಕ ಜೊತೆ ಸಪೋರ್ಟ್ ಮಾಡ್ತಾ ಉಕ್ರೇನ್ಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಿದೆ. ಇದರಿಂದ ರಷ್ಯಾ ಅಪೋಸ್ ಆಗಬಹುದು ಒಂದು ಕಡೆ ಇದೆ. ಅದನ್ನೇ ಹೇಳಿದ್ದು, ಪೂರ್ವ ಮತ್ತೆ ಪಶ್ಚಿಮ ಏನಿದೆ ಈ ದೇಶಗಳ ಮಧ್ಯೆ ಯುದ್ಧ ಆಗತ್ತೆ. ಪೂರ್ವಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ರಷ್ಯಾ, ಈ ಕಡೆ ಚೈನಾ, ಈ ಕಡೆ ಜಪಾನ್ ಆಗ್ಬೋದು, ಇನ್ನ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಇಂಡಿಯಾನು ಹೇಳೋದಕ್ಕಾಗೋದಿಲ್ಲ ಪೂರ್ವಕ್ಕೆ ಬರೋದ್ರಿಂದ. ಈ ದೇಶಗಳೆಲ್ಲ ಒಂದು ಗ್ರೂಪ್ ಆಗುತ್ತೆ. ಇನ್ನ ಅರಬ್ ಕಂಟ್ರೀಸ್ಗಳು ಎಲ್ಲ ಕೂಡ ರಷ್ಯಾ ಕಡೆ ಸಪೋರ್ಟಿಂಗ್ ಬಂದ್ಬಿಡುತ್ತೆ. ಇನ್ನ ಉಳಿದಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂದ್ರೆ ಈ ಅಮೆರಿಕ, ಕೆನಡಾ, ಈ ಮೆಕ್ಸಿಕೋ, ಬ್ರೆಜಿಲ್ ಇದೆಲ್ಲ ಕೂಡ, ಇನ್ನ ನ್ಯಾಟೋ ಕಂಟ್ರೀಸ್ ಇದೆಲ್ಲ ಕೂಡ ಒಂದು ಗ್ರೂಪ್ ಆಗಬಹುದು. ಪೂರ್ವ ಪಶ್ಚಿಮಕ್ಕೆ ಯುದ್ಧ ಆಗುತ್ತೆ ಅಂತಾನೆ ಜ್ಞಾನಿಗಳು ತಿಳಿಸಿದ್ದು. ಅಂತ ಒಂದು ಸನ್ನಿವೇಶಕ್ಕೆ ಈಗ ಎಕ್ಸಾಂಪಲ್ ಸ್ಟೇಜು ರೆಡಿ ಆಗ್ತಾ ಇದೆ. ಅದೇ ಇದಕ್ಕೆ ಸಾಕ್ಷಿ. UK ರಷ್ಯಾ ವಿರುದ್ಧ ನಿಂತಿದೆ, ನ್ಯಾಟೋ ಕಂಟ್ರೀಸ್ ರಷ್ಯಾ ವಿರುದ್ಧ ನಿಂತಿದೆ, ಅಮೆರಿಕ, ರಷ್ಯಾ, ಚೈನಾ ವಿರುದ್ಧ ಇದೆ. ಇಲ್ಲಿ ಚೈನಾ ಮತ್ತೆ ರಷ್ಯಾ ಈ ಕಡೆ ಇರಾಕ್ ಸಪೋರ್ಟ್ ಮಾಡೋದು, ಈ ಕಡೆಯಿಂದ ಅಮೆರಿಕ ವಿರುದ್ಧ ನಿಂತಿದೆ. ಒಟ್ನಲ್ಲಿ ಪೂರ್ವ ಮತ್ತೆ ಪಶ್ಚಿಮ ದೇಶಗಳಿಗೆ ಮಹಾಯುದ್ಧಕ್ಕೆ ಒಂದು ಸ್ಟೇಜ್ ಸಿದ್ಧ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಡೂಮ್ಸ್ಡೇ ಫ್ಲೈಟ್ ಹಾರಾಡೋದಕ್ಕೆ ಶುರು ಮಾಡಿದೆ. ಪ್ಲಸ್ ಎಲ್ಲಾ ಕಡೆ ಯುದ್ಧದ ಟ್ಯಾಂಕರ್ಗಳು ಇದೆಲ್ಲ ಕೂಡ ಸನ್ನದ್ಧವಾಗಿ ನಿಂತಿದೆ. ಇನ್ನು ಅದ್ರ ಜೊತೆಗೆ ಇಷ್ಟೋ ದೇಶಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಮಿಲಿಟರಿ ಇದೇನಿದೆ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಗ್ರೀನ್ಲ್ಯಾಂಡ್ ಆಪೋಸಿಟ್ ಆಗಿ ಇಲ್ಲಿ ಯುರೋಪ್ ಈ ಕಡೆ ಸಪೋರ್ಟ್ ಮಾಡ್ಬೇಕಾ ಆ ಕಡೆ ಸಪೋರ್ಟ್ ಮಾಡ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಕಾಡ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಯಾರನ್ನೂ ಬಿಡ್ತಾ ಇಲ್ಲ, ಎಲ್ಲಾನು ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿ, ನನ್ನ ಸಾಮ್ರಾಜ್ಯ ಆಗಿರ್ಲಿ ಅಂತ ವಿಸ್ತರಣೆ ಮಾಡ್ತಾ ಓಡ್ತಾ ಇದೆ. ಇನ್ನು ಇಂಡಿಯಾ ಮೇಲೂ ಕೂಡ ಪ್ರೆಷರ್ ಅನ್ನೋದಿದೆ ಅಮೆರಿಕ, ಟ್ರಂಪ್ ಅವ್ರ ಕಡೆಯಿಂದ. ಇನ್ನ ದೊಡ್ಡ ದೊಡ್ಡ ದೇಶಗಳು ಇದನ್ನೇ ಹೇಳ್ತಾ ಇರೋದು, ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಯಾವ್ದ್ರ ಮೇಲೆ ಮಾಡ್ಬೇಕು ಯೋಚನೆ ಮಾಡಿ. ಯಾಕೆಂದ್ರೆ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಹೇಗ್ ಬೇಕಾದ್ರೂ ತಿರ್ಕೋಬಹುದು, ಅದನ್ನ ಬೇರೆ ರೀತಿನೂ ಬಳಸ್ಕೋಬಹುದು. ಈಗ ಆಲ್ರೆಡಿ ಇರಾನ್ ಅಲ್ಲಿ, ಇರಾಕ್ ಸರೌಂಡಿಂಗ್ ಅಲ್ಲೆಲ್ಲ ಇಂಟರ್ನೆಟ್ ನ ಬ್ಲಾಕ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನೇಪಾಳಲ್ಲೆಲ್ಲ ಆಗಿತ್ತಲ್ಲ, ಅದೇ ರೀತಿ ಇಂಟರ್ನೆಟ್ ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಜನ ಯೂಸ್ ಮಾಡಬಾರ್ದು, ಸೋಷಿಯಲ್ ಮೀಡಿಯಾ ಅನ್ನೋ ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಬೇಕಾದಂತ ಇನ್ಫಾರ್ಮೇಶನ್ಗಳು ಬೇರೆ ಬೇರೆ ರೀತಿ ಹರಡೋ ಸಾಧ್ಯತೆ ಇರೋದ್ರಿಂದ, ಸೀಕ್ರೆಟ್ ಇನ್ಫಾರ್ಮೇಶನ್ಗಳು ಹರಡೋ ಸಾಧ್ಯತೆ ಇರೋದ್ರಿಂದ ಬೇಡ ಅಂತಾನೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಯಾಕೆ ಈಗ ಪ್ರೆಸೆಂಟ್ ಆಗ್ತಾ ಇದೆ, ಜ್ಞಾನಿಗಳು ತಿಳಿಸಿದ್ದ ಟೈಮು ಒಂದು ಹೋದ ವರ್ಷ ಶುರು ಆಗ್ಬೇಕಾಯ್ತು, ಮಹಾಯುದ್ಧ ಶುರು ಆಗ್ಲಿಲ್ಲ ಅನ್ಕೊಳ್ತೀವಿ. ಬಟ್ ಅದು ಈ ವರ್ಷದಲ್ಲಿ ಶುರು ಆಗುತ್ತಾ ಅನ್ನೋ ಒಂದು ಸ್ಟೇಜ್ಗೆ ಬಂದು ನಿಂತಿದೆ. ಅದೇ ಹೇಳಿದ್ದು, ಅವ್ರು ಹೇಳಿದ ಪ್ರಕಾರ ಶುರು ಆದ್ಮೇಲೆ ಒಂದು 7-8 ವರ್ಷ ನಡೆಯುತ್ತೆ, ಕೊನೆಗೆ 7-8 ವರ್ಷ ಆದ್ಮೇಲೆ ಎಂಡ್ ಅನ್ನೋದು ಬರುತ್ತೆ. ಈಗ ಸಣ್ಣದಾಗಿ ಶುರು ಆಗಿರ್ಬೋದು, ಈಗ ಅಲ್ಲ, ಆಲ್ರೆಡಿ ಒಂದ್ 2-3 ವರ್ಷದಿಂದ ನಡೀತಾ ಇದೆ. ಈಗ ಅದಕ್ಕೆ ಜೀವ ಬಂದಿದೆ, ಸಾಕ್ಷಿಗಳು ಕಣ್ಮುಂದೆ ಇದೆ. ಡೂಮ್ಸ್ಡೇ ಫ್ಲೈಟ್ ಬಂದಿದೆ. ಇನ್ನ ಈ ಕಡೆ ರಷ್ಯಾ ಸಿದ್ಧ ಆಗ್ತಾ ಇದೆ, UK ಸಿದ್ಧ ಆಗ್ತಾ ಇದೆ, ನ್ಯಾಟೋ ಕಂಟ್ರಿ ಸಿದ್ಧ ಆಗ್ತಾ ಇದೆ, ಇನ್ನ ಅರಬ್ ಕಂಟ್ರೀಸ್ ಗಳೆಲ್ಲ ಸಿದ್ಧ ಆಗ್ತಾ ಇದೆ. ಓವರ್ ಆಲ್ ಆಗಿ ಮಾರ್ಕೆಟ್ ವೇರಿಯೇಷನ್ ಆಗ್ತಾ ಇದೆ. ಈ ಕಡೆ ದೊಡ್ಡ ದೊಡ್ಡ ದೇಶಗಳು ಅವ್ರ ದೇಶಕ್ಕೆ ವಾಪಸ್ ಕರ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ, ಇನ್ನ ಬೇರೆ ಬೇರೆಯವ್ರನ್ನ. ಇದೆಲ್ಲ ಕೂಡ ಒಂದಕ್ಕೆ ಸಾಕ್ಷಿ ಆಗ್ತಾ ಇರೋದು ಮಹಾಯುದ್ಧಕ್ಕೆ. ಇನ್ನ ಈ ತರದ ಬೇರೆ ಬೇರೆ ವಿಷಯಗಳು ನಡೀತಾ ಇದೆ. ಇದ್ರಲ್ಲಿ ನಮ್ಮ ಪಾತ್ರ ಏನಾಗುತ್ತೆ, ಇಂಡಿಯಾ ಏನ್ ಮಾಡುತ್ತೆ ಇನ್ನ ಕೂಡ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಡಿಸಿಷನ್ ಕೊಟ್ಟಿಲ್ಲ. ನಾವು ಈ ಕಡೆಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ, ಆ ಕಡೆಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಇಲ್ಲಿ ಸೈಲೆಂಟ್ ಆಗಿ ಇಂಡಿಯಾ ವಾಚ್ ಮಾಡ್ತಾ ಇದೆ. ನೋಡ್ಬೇಕು ಯಾರಿಗೆ ಸಪೋರ್ಟ್ ಮಾಡುತ್ತೆ, ಆ ದೇಶಕ್ಕೆ ಸಪೋರ್ಟ್ ಮಾಡೋದ್ರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಇದು ಸಿದ್ಧ ಆಗ್ಬೇಕಷ್ಟೇ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.